ಓಕೆ, ಲೋಹಿತ್ ಅವರು ಏನು ಹೇಳ್ತೀರಿ? ಅವ್ರು ಹೇಳಿದ್ರು ಈಗ ಕೇಂದ್ರ ಸರ್ಕಾರವೂ ಕೂಡ ಇದಕ್ಕೆ ಜವಾಬ್ದಾರಿ, ಅವರು ಏನೂ ಮಾಡಿಲ್ಲ. ಕೇಂದ್ರ ಸರ್ಕಾರದ ಅದರದೇ ಆದಂಥ ಜವಾಬ್ದಾರಿ ಇದೆ, ಅದನ್ನು ಸಂಪೂರ್ಣವಾಗಿ ನಾವು ನಿಭಾಯಿಸ್ತಾ ಇದ್ದೀವಿ, ನೆರವೇರಿಸ್ತಾ ಇದ್ದೀವಿ. ಹಂತವಾಗಿ ಏನು ಇಲ್ಲಿಗೆ ನಮ್ಮ ರಾಜ್ಯ ಸರ್ಕಾರದ ಮಾಹಿತಿ ಕೊಡ್ತಾರೆ, ಅಂಕಿಅಂಶಗಳು ಕೊಡ್ತಾರೆ ಅಥವಾ ಅವ್ರು ಬೇಡಿಕೆ ಸಲ್ಲಿಸ್ತಾರೆ, ಅದ್ರ ಪ್ರಕಾರವಾಗಿ ಯಾವುದೇ ರೀತಿಯಲ್ಲೂ ನಾವು ತಾರತಮ್ಯ ಮಾಡದಲ್ಲೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ವ್ಯವಸ್ಥಿತವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಸಹಕಾರ ನೀಡ್ತಾನೆ ಬಂದಿದ್ದಾರೆ. ವಿಶೇಷವಾಗಿ ಇವತ್ತು ಕೃಷಿ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ, ರೈತರ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯಕ್ಕೆ ಕೃಷಿ ಸಚಿವರು ಯಾರು ಅನ್ನೋದೇ ಮರ್ತೋಗಿದೆ. ಒಂದು ಏನು ಚಲುವರಾಯಸ್ವಾಮಿ ಅಂತೇಳಿ ನಾವು ಈಗ ಪ್ರಸ್ತಾಪ ಮಾಡಲೇಬೇಕಾಗಿದೆ. ಅವರು ಬೆಂಗಳೂರು ಅಥವಾ ಏನು ಮಂಡ್ಯ ಬಿಟ್ಟರೆ ಎಲ್ಲರೂ ರಾಜ್ಯದಲ್ಲಿ ಪ್ರವಾಸ ಮಾಡೋದು ತಾವು ಗಮನಿಸಿದ್ದೀರಾ? ಎಷ್ಟು ಒಂದು ಇವತ್ತು ಮುಂಗಾರು ಏನು ಆರಂಭ ಆಯಿತು ಅಂಥ ಸಂದರ್ಭದಲ್ಲಿ ಒಂದು ಅವಳು ವ್ಯತಿರಿಕ್ತ ಹೇಳಿಕೆ, ನಮ್ಮ ಹತ್ರ ಯೂರಿಯಾ ಗೊಬ್ಬರ ಶಾರ್ಟೇಜ್ ಆಗಿದೆ ಅಥವಾ ಆಮೇಲೆ ಸ್ವಲ್ಪ ದಿನ ಅವರೇ ಹೇಳಿಕೆ ಕೊಡ್ತಾರೆ, ಇಲ್ಲ ಕೇಂದ್ರ ಸರ್ಕಾರ ನಮಗೆ ಸಹಕಾರ ನೀಡ್ತಾ ಇಲ್ಲ ಅಂತ ಹೇಳಿದ್ರು. ತದನಂತರ ಇಲ್ಲ ನಾವು ಬೇಡಿಕೆ ಸಲ್ಲಿಸಿದ್ವಿ, ಸಮರ್ಪಕವಾಗಿ ಕೇಂದ್ರ ಸರ್ಕಾರ ಗೊಬ್ಬರದೆಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಡಿದೆ ಅಂತೇಳಿ. ಆದರೆ ಒಂದು ಜೊತೆನಲ್ಲಿ ರೈತರ ವಿಚಾರ ಪ್ರಸ್ತಾಪ ಮಾಡ್ದಂಗೆ ಇಲ್ಲಿ ಒಂದು ಏನು ಕಳಪೆ ಗುಣಮಟ್ಟದ ಗೊಬ್ಬರನೂ ಸಹ ಒಂದು ದೊಡ್ಡ ದಂಧೆ ಆಯಿತು. ಇಲ್ಲಿ ಈ ಸರ್ಕಾರದಲ್ಲಿ ಎಲ್ಲದನ್ನೂ ಸಹ ಕಳಪೆ ಮತ್ತೆ ಭಾರಿ ಒಂದು ಕಳ್ಳ ದಂಧೆನೇ ನಡೀತಾ ಇರೋದು. ಗೊಬ್ಬರದ ವಿಚಾರದಲ್ಲಿ ಏನು ಮಣ್ಣನ್ನ ಅದನ್ನು ಗೊಬ್ಬರದ ರೀತಿಯಲ್ಲಿ ಗ್ರಾನ್ಯೂಲ್ಸ್ ಮಾಡಿ ಇವತ್ತು ಕೊಪ್ಪಳ ಆಗಿರ್ಬೋದು, ಇದು ರಾಣಿಬೆನ್ನೂರು ಆಗಿರ್ಬೋದು, ಮುಂಗಾರು ಸಂದರ್ಭದಲ್ಲಿ ಇವತ್ತು ಅಲ್ಲಿ ನಮ್ಮ ಸರ್ಕಾರದ ಇಲಾಖೆ ಅಧಿಕಾರಿಗಳೇ ಅದನ್ನ ಹಿಡಿದಿದ್ದಾರೆ. ಮತ್ತೆ ಈ ರಾಜ್ಯದಿಂದ ಕೇರಳಕ್ಕೆ ಸಾಗಿಸ್ತಾ ಇದ್ರು, ಅದನ್ನು ಸಹ ಅಲ್ಲಿಗೆ ಇದರಲ್ಲಿ ಮೈಸೂರು ಭಾಗದಲ್ಲಿ ಹಿಡಿದಿದ್ರು. ಜೊತೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ನಿಮಗೆ, ಎಷ್ಟು ಯಾವ ರೀತಿ ಸರ್ಕಾರ ಒಂದು ದುರಾಡಳಿತ ಮತ್ತು ಜೊತೆಯಲ್ಲಿ ಯಾವುದೇ ಅಸಮರ್ಪಕ ಸರ್ಕಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೈತರ ವಿಚಾರದಲ್ಲಿ ಯಾವುದೇ ರೀತಿ ಕಾಳಜಿ ಕಳಕಳಿ ಇಲ್ವೇ ಇಲ್ಲ. ಒಂದು ಸರಿ, ಬಿಜೆಪಿಯವರು ವಿಪಕ್ಷದಲ್ಲಿದ್ದಾರೆ, ಏನ್ ಕಾಳಜಿ ಇದೆ ಬಿಜೆಪಿಯವರಿಗೆ? ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನ ಏನ್ ಮಾಡಿದ್ದೀರಿ ರೈತರ ವಿಚಾರಕ್ಕೆ ನೀವು? ನೋಡಿ, ಮೊನ್ನೆ ಸಹ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಭಾರಿ ದೊಡ್ಡ ಮಟ್ಟದ ಈ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯದ ದೊಡ್ಡ ಅಭಿಯಾನನೇ ಮಾಡಿದ್ವಿ ನಾವು. ವಿಶೇಷವಾಗಿ ಕಳಪೆ ಗೊಬ್ಬರ ಜೊತೆನಲ್ಲಿ ಏನು ಸಾಕಷ್ಟು ಭಾಗದಲ್ಲಿ ಮಳೆ ಹೆಚ್ಚಾಗಿ ಅತಿವೃಷ್ಟಿ ಆಗಿತ್ತು. ನಾವೆಲ್ಲ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಭಾಗದಲ್ಲಿ ಗುಡ್ಡ ಕುಸಿತ ಆಗಿರ್ಬೋದು ಅಥವಾ ಕಾಫಿ ತೋಟದಲ್ಲಿ ಆದಂತ ಹಾನಿ ಆಗಿರ್ಬೋದು, ಈ ಥರದ್ದೆಲ್ಲ ಸಾಕಷ್ಟು ಕೊಳೆ ರೋಗ ಆಗಿರ್ಬೋದು, ಏನು ಇದರಲ್ಲಿ ಅಡಿಕೆ ತೋಟದ್ದು, ಈ ಥರದ್ದೆಲ್ಲ ನಾವು ಒಂದು ನಿಯೋಗ ಮಾಡ್ಕೊಂಡು ರಾಜ್ಯಾದ್ಯಂತ ನಮ್ಮ ರೈತ ಮೋರ್ಚಾದಿಂದ ಒಂದು ಪ್ರವಾಸ ಮಾಡಿ ಸರ್ಕಾರಕ್ಕೂ ಸಹ ನಾವು ಸಲ್ಲಿಸಿದ್ದೇವೆ. ಇಂಥ ಭಾಗದಲ್ಲಿ ನಮಗೆ ಸಮಸ್ಯೆ ಆಗಿದೆ ಅಂತ. ಮೊನ್ನೆ ಹೋದ್ವಾರ ಇತ್ತೀಚೆಗೆ ನಮ್ಮ ರೈತ ಮೋರ್ಚಾ ವಿಭಾಗದಿಂದ ಬೆಳಗಾವಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಮಾಜಿ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ನಾವು ಸಮಗ್ರವಾಗಿ ಅಧ್ಯಯನ ಮಾಡಿ ಸಹ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದೀವಿ. ಈ ರೀತಿ ಸರ್ಕಾರ ಯಾವುದೇ ರೀತಿಯಲ್ಲೂ ಸಹ ಯಾವುದಕ್ಕೂ ಸಹ ಸ್ಪಂದಿಸ್ತಾನೆ ಇಲ್ಲ. ದಪ್ಪ ಚರ್ಮದ ಎಮ್ಮೆ ಸರ್ಕಾರ ಅಂತಾನೆ ಹೇಳ್ಬೋದು. ನಟರಾಜ್ ಗೌಡ್ರೆ, ಇಲ್ಲ ನೋಡಿ, ಪ್ರತಿ ಜಿಲ್ಲಾಡಳಿತದಲ್ಲಿ ಸರ್ಕಾರ ರಿಲೀಫ್ ಫಂಡ್ ಅಂತೇಳಿ, ಅದು ಅತಿವೃಷ್ಟಿಗಾಗಲಿ ಅನಾವೃಷ್ಟಿಗಾಗಲಿ ರಿಲೀಫ್ ಫಂಡ್ ಅಂತೇಳಿ ಹಣವನ್ನು ಇಟ್ಟಿದೆ. ಯಾವುದೇ ರೀತಿಯ ಅನಾಹುತ ಆದರೆ ಕೂಡ ಕ್ಷಣ ಮಾತ್ರದಲ್ಲಿ, ಅದು ದಿನನೂ ಬೇಕಾಗಿಲ್ಲ, ಗಂಟೆಗಳು ಬೇಕಾಗಿಲ್ಲ, ಕ್ಷಣ ಮಾತ್ರದಲ್ಲಿ ಅದಕ್ಕೆ ಅವ್ರಿಗೆ ರೆಸ್ಪಾಂಡ್ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ಒಂದು ತಾಕೀತು ಮಾಡಲಾಗಿದೆ. ನೀವು ಎಲ್ಲಾದರೂ ಫ್ಲಡ್ ಆಗಿ ಎಲ್ಲಾದರೂ ಡ್ರಾಟ್ ಆಗಿ ರೆಸ್ಪಾಂಡ್ ಮಾಡಲಾದ ಯಾವ್ದಾರು ಅಧಿಕಾರಿ ಇದ್ದರೆ, ಯಾವ್ದಾದ್ರು ಅಧಿಕಾರಿಗಳು ಅಥವಾ ಯಾವ್ದಾದ್ರು ಶಾಸಕರು ಮಂತ್ರಿಗಳು ಕಾಂಗ್ರೆಸ್ನಲ್ಲಿದ್ದರೆ ನೀವು ನಮಗೆ ಪಾಯಿಂಟ್ ಔಟ್ ಮಾಡ್ಬೋದು. ಅದಲ್ಲದೆ ವ್ಯತಿರಿಕ್ತವಾಗಿ ಬೆಂಗಳೂರಿನಲ್ಲಿ ನೀವು ಕಳೆದ ವರ್ಷ ಮಳೆ ಬಂದಾಗ ರಸ್ತೆಗಳು ಮಳೆ ನಿಂತೋಗ್ಬಿಡ್ತು. ಹೆಂಗೆ ಫ್ಲಡ್ ಅಂದ್ರೆ ಅನ್ಬಿಲೀವೇಬಲ್. 166 ಪಾಯಿಂಟ್ಗಳನ್ನ ಗುರುತಿಸಿದ್ವಿ ನಾವು. ಎಲ್ಲೆಲ್ಲಿ 166 ಪಾಯಿಂಟ್ಗಳಲ್ಲಿ ನೀರು ನಿಲ್ತದೆ ಜೋರಾಗಿ, ವೆಹಿಕಲ್ಗಳು ಅರ್ಧ ಮುಳುಗೋಗ್ತವೆ, ಅದನ್ನು ಗುರುತಿಸ್ಬಿಟ್ಟು ಮಳೆ ಬರಕ್ಕೆ 15 ದಿನ ಮುಂಚೆ ಶುರು ಮಾಡಿದ ಕಾಮಗಾರಿ ಮಳೆ ಮಧ್ಯದಲ್ಲೂ ಕೂಡ ಸುಮಾರು 110 ಜಾಗಗಳಲ್ಲಿ ಮಳೆ ನೀರು ನಿಲ್ದಂಗೆ ನಾವು ಅದನ್ನ ಕಾಮಗಾರಿ ಮುಗಿಸಿದ್ರು. ಈ 166 ನಾನು ಹೇಳಿದ ಜಾಗ ಸ್ಪಾಟ್ ಹೇಳಿದ್ನಲ್ಲ, ಬಿಜೆಪಿ ಶಾಸಕರು ಇದ್ದಾರೆ. ಯಾರಾದ್ರೂ ಬಿಜೆಪಿ ಶಾಸಕರು ಈಚೆಗೆ ಬಂದು ಆ ಸಮಯದಲ್ಲಿ ಕಾಮಗಾರಿ ನೋಡಿದ್ದಾಗ್ಲಿ, ಮಾಡಿದ್ದಾಗ್ಲಿ, ಜೊತೆ ಕೈ ಜೋಡಿಸಿದ್ದಾಗ್ಲಿ, ಕಷ್ಟ ಇದೆ ಈ ತರ ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದ್ದಾಗ್ಲಿ ನೋಡ್ಲಿಲ್ಲ ನಾವು. ಹೊಣೆಗಾರಿಕೆ ಅಂದ್ರೆ ಗೊತ್ತಾ, ಸಮಸ್ಯೆಗಳು ಖಂಡಿತ ಬಂದೇ ಬರ್ತವೆ. ಕಳೆದ ಬಾರಿನೂ ಇತ್ತು, ಈಗಲೂ ಇದೆ, ಮುಂದಕ್ಕೂ ಸಮಸ್ಯೆಗಳು ಇರ್ತವೆ. ಅದನ್ನ ಪರಿಹಾರ ಮಾಡ್ಲಿಕ್ಕೆ ಶಾಸಕರು ಸಂಸದರು ಬರುವಂತದ್ದು. 3 ಜನ ಸಂಸದರು ಗಾಂಧಿ ಪುತ್ಥಳಿ ವಿಧಾನಸೌಧದ ಆವರಣದಲ್ಲಿ ಏನು ರಾಜರಾಜೇಶ್ವರಿ ನಗರದ ಶಾಸಕರಾದಂತ ಮುನಿರಾಜು ಅವರು ಡಿ ಕೆ ಶಿವಕುಮಾರ್ ಕೊಡಿ ಅಂತಂದ್ರು. ಯಾಕೆ ಮುನಿರತ್ನ ಅವರು ಪ್ರತಿಭಟನೆ ಮಾಡಿಲ್ವಾ ಗಾಂಧಿ ಸ್ಟ್ಯಾಚ್ಯೂ ಒಂದು